ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಎಸ್ ನೋಡಿ, ಇದು ವೆಲ್ಕಮ್ ಟು ವಿಶ್ಕಾಸ್ ಸಿನಿಮಾಸ್ ನೇಮಿಂಗ್ ಸೆರ್ಮನಿ ಅಂತ ಹೇಳಿ ಹಾಕ್ಸಿದ್ವಿ. ಆ ಪರ್ಟಿಕ್ಯುಲರಾಗಿ ನಂಗೆ ಹಂಗೆ ಬೇಕು ಅಂತ ಹಾಕ್ಸಿದ್ದು. ಯಾಕೆಂದರೆ ವಿಶ್ಕಾ ತುಂಬ ಕ್ಯೂಟಾಗಿ ಚಿನ್ನಮ್ಮ ಚಿನ್ನಮ್ಮ ಅಂತ ಕರಿತಿರ್ತಾಳೆ ಪಾಪುನ. ಅದು ಸಖತ್ ಕ್ಯೂಟ್ ಅನಿಸುತ್ತೆ. ಸೊ ಅದಕ್ಕೆ ಪರ್ಟಿಕ್ಯುಲರಾಗಿ ನನಗೆ ಹಾಗೆ ಬೇಕು ಅಂತ ಹೇಳಿದೆ ಸಮರ್ಥ ಹತ್ರ. ಸೊ ಹಾಗೆ ಹಾಕ್ಸಿ ವೆಲ್ಕಮ್ ಟು ವಿಶ್ಕಾಸ್ ಸಿನಿಮಾಸ್ ನೇಮಿಂಗ್ ಸೆರ್ಮನಿ ಅಂತ ಹಾಕ್ಸಿ. ಅಂದರೆ ಅತ್ತೆ ಮಾವಂದು ಹೆಸರು, ಅಪ್ಪ ಅಮ್ಮಂದು, ನಮ್ಮದು ಹೆಸರು ಮತ್ತು ನಮ್ಮದು ಸಮನ್ವಯ ಎಲೆಕ್ಟ್ರಿಕಲ್ಸ್ ಅಂತ ಹೆಸರು. ಇಲ್ಲಿ ತೊಟ್ಲು ಶಾಸ್ತ್ರ ಎಲ್ಲ ಆಲ್ರೆಡಿ ಆಗಿದೆ. ಅಂದರೆ ಪಾಪುಗೆ ಯಾರು ಅತ್ತೆದೀರಾಗಬೇಕಲ್ಲ, ಅವರೆಲ್ಲ ತೊಟ್ಲು ಶಾಸ್ತ್ರ ಮಾಡಿದ್ದಾರೆ 5 ಜನ. ಸೊ ಪಾಪುನ ತೊಟ್ಲಿಗೆ ಹಾಕಿ ಪೂಜೆ ಎಲ್ಲ ಮಾಡಿ ಅವರಿಗೆಲ್ಲ ನಾನು ಅರಿಶಿನ ಕುಂಕುಮ ಕೊಟ್ಟು ಮಡ್ಲು ತುಂಬಿದಾದಮೇಲೆ ಇವಾಗ ನನ್ನ ಕೂರಿಸಿ 5 ಜನ ಮುತ್ತೈದೆಯರು ನನಗೆ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಇದಾದಮೇಲೆ ನಾನು ಸ್ಯಾರಿ ಚೇಂಜ್ ಮಾಡೋಕ್ಕೆ ಹೋಗಬೇಕು. ಅಂದರೆ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಿಮಗೆಲ್ಲ, ಹೇರ್ ಸ್ಟೈಲ್ ಒಂದು ಕಂಪ್ಲೀಟಾಗಿ ಆಗಿದೆ. ಮೇಕಪ್ ಕೂಡ ಮಾಡಿಸ್ಕೊಂಡಿಲ್ಲ ನಾನು, ಒಂದು ಕ್ರೀಮ್ ಕೂಡ ಹಾಕ್ಕೊಂಡಿಲ್ಲ, ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡು ಬೊಟ್ಟಿಟ್ಕೊಂಡಿದ್ದೆ ಅಷ್ಟೇ. ಸೊ ಇದನ್ನೆಲ್ಲ ಮುಗಿಸಿ ನಾನು ರೆಡಿ ಆಗೋಕ್ಕೆ ಹೋಗಬೇಕು. ಆಮೇಲೆ ನನ್ನ ಕಿಡ್ಡೋಸ್ ಗ್ಯಾಂಗ್ ಅಂತ ಹೇಳಿದ್ನಲ್ಲ, ಸೊ ನನಗೆ ಕಿಡ್ಡೋಸ್ ಗ್ಯಾಂಗ್ನ ಈ ಫಂಕ್ಷನ್ನ ಕಂಟಿನ್ಯೂ ಮಾಡ್ತಾರೆ ನೋಡಿ. ತುಂಬ ಚೆನ್ನಾಗಿದೆ. ಏನದು ಮಿಸ್ ಮಾಡಿದೆ ನೋಡಿ. ಮತ್ತು ಯಾರು ಚೆನ್ನಾಗಿ ಸಾಂಗ್ ಹೇಳಿದ್ರು ಅಂತ ಕಮೆಂಟ್ ಮಾಡಿ ತಿಳಿಸ್ಲೇಬೇಕು ಮರಿದಲ್ಲೇ. ನಿಮ್ಗೆ ಯಾರು ಹೇಳಿದ ಸಾಂಗ್ ಇಷ್ಟ ಆಯಿತು ಅಂತ ಹೇಳಿ. ಕಂಪ್ಲೀಟ್ ವಿಡಿಯೋ ನೋಡಿ. ಎಲ್ರು ಚೆನ್ನಾಗಿ ನಡೀಲ್ಲ ಅಂದ್ರೂ ಟಾಲರೇಟ್ ಮಾಡ್ಕೊಳ್ಳಿ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಮೋ ನಮಃ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಮೋ ನಮಃ. ಚಂದ್ರಚೂಡ ಶಿವ ಸುಂದರ ಪಾರ್ವತಿ ರಮಣ ನಮೋ ನಮಃ. ಚಂದ್ರಚೂಡ ಶಿವ ಸುಂದರ ಪಾರ್ವತಿ ರಮಣ ನಮೋ ನಮಃ. ಗರುಡ ಗಮನ ನಮ್ಮ ತರ ವಿಠಲನ, ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೇ, ಪ್ರಾಣ ಪ್ರಿಯನು ನೀನೇ. ಸೊ ನೋಡಿ, ಮಿಂಚು ಅಭಯ್ ಕೀರ್ತನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದಾರೆ. ಅಂದರೆ ಮ್ಯೂಸಿಕ್ ಹಾಕೋಂಗಿಲ್ಲ, ಕಾಪಿರೈಟ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿತ್ತು ಪ್ರೋಗ್ರಾಮ್ ಅಂತೂ. ನೀವೇ ನೋಡ್ತಾ ಇದ್ದೀರಾ, ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ.
ತುಂಬ ಎಂಜಾಯ್ ಮಾಡಿದ್ರು ಮತ್ತು ಆಡಿಯನ್ಸು ಅಷ್ಟೇ, ಬಂದಿದ್ದಂಥ ಜನರು ಅಷ್ಟೇ ತುಂಬಾ ಕೂತ್ಕೊಂಡು ಪೇಷನ್ಸಿಂದ ಇವ್ರ ಪ್ರೋಗ್ರಾಮ್ನೆಲ್ಲ ಎಂಜಾಯ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಆಫ್ ಯು ಆ್ಯಂಡ್ ಎಸ್ಪೆಷಲಿ ಫಾರ್ ಮೈ ಕಿಡ್ಡೋಸ್ ಗ್ಯಾಂಗ್. ಬೋರ್ ಆಯ್ತು ಅನ್ಕೋತೀನಿ, ಅದಕ್ಕೆ ಎಂಟರ್ಟೈನ್ ಮಾಡಲಿಕ್ಕೆ ಅಂತ ನಾವು ಇವಾಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಮಾಡ್ತಾ ಇದ್ದೀವಿ. ಸೊ ಮೋನಿಶಾಗೂ ಅಷ್ಟೇ ಹುಷಾರಿರಲಿಲ್ಲ, ಅವಳು ಅಷ್ಟೇ ಮಾರ್ನಿಂಗ್ ಬಂದು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಸಾಂಗ್ ಹಾಕಿದರೆ ತುಂಬ ಚೆನ್ನಾಗಿರೋದು, ಬಟ್ ಕಾಪಿರೈಟ್ಸ್ ಆಗುತ್ತೆ ಅಂತ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಸೊ ನಾನು ರೆಡಿ ಆಗಿದ್ದಾಯಿತು ಇವಾಗ. ಸೊ ನೋಡಿ ನನ್ನ ಫೈನಲ್ ಲುಕ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾದಮೇಲೆ ನನ್ನ ಮಕ್ಕಳು ಅಂದರೆ ನನ್ನ ಕಿಡ್ಡೋಸ್ ಗ್ಯಾಂಗು ನೇಮ್ ರಿವೀಲ್ ಮಾಡ್ತಾ ಇದ್ದಾರೆ. I fall from sky, cold and white. Kids love me for a snowball fight. Ice! Wrong answer. I fall from the sky, cold and white. Kids love me. Correct answer. Answer is not. The letter is yes. ತುಂಬ ಬ್ಯೂಟಿಫುಲ್ಲಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರು, ತುಂಬ ನೀಟಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರು. ತುಂಬ ಬ್ಯೂಟಿಫುಲ್ ರಿಡಲ್ಸ್ ಅಂದರೆ ಈಸಿ ರಿಡಲ್ಸ್ನ ಪ್ಲ್ಯಾನ್ ಮಾಡಿ, ಇದೆಲ್ಲ ಮಾರ್ನಿಂಗ್ ಪ್ಲ್ಯಾನ್ ಮಾಡಿದ್ದು. ಆ್ಯಕ್ಚುಲಿ ಫಸ್ಟ್ ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಡ್ಯಾನ್ಸ್ ಮಾಡೋದು ಅಂತ ಆಗಿತ್ತು. ಅಂದರೆ ಋತ್ವಿಕ್ ವಿಸ್ಮಿತ್ ಮಾಡಲ್ಲ ಅಂತ ಹೇಳಿದ್ರು. I am the first letter you ever learned. What am I? Yay! Correct. It's A. And the next riddle is ರಿಡಲ್ಸ್ನೆಲ್ಲ ಇವತ್ತು ಮಾರ್ನಿಂಗ್ ಅವರು ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಅಂದರೆ ಬೇರೆ ಥರ ಎಕ್ಸಿಕ್ಯೂಟ್ ಮಾಡೋಣ, ಯಾವ ಥರ ಮಾಡೋಣ ಅಂತ ವರ್ಕ್ ಆಗಲಿಲ್ಲ. ಸೊ ಅದಕ್ಕೆ ಫೈನಲಿ ಈ ಥರ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದಾರೆ. ಅಂದರೆ ಡ್ಯಾನ್ಸ್ ಮಾಡೋದಿತ್ತು. ಸೊ ಆಡಿಯನ್ಸ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ತುಂಬ ಚೆನ್ನಾಗಿ ಗೆಸ್ ಮಾಡಿದ್ರು. to hold things in your closet. What am I? What? You use me to hold things in your closet. Hanger. Hanger. Correct. And the letter is H. Now guess the name. What is the name? Vinishka! Hey, Vinishka! Guess. Only one letter is remaining. ಮನೆಯಲ್ಲಿ ಹೋಗ್ಬೇಕು, ಅವರು ವಿಡಿಯೋ ಕಾಲಲ್ಲಿ. Vanishka. Yes. Then finally the name is Vanishka. ಹೇಗಿದೆ ನೇಮು ವನಿಷ್ಕಾ? ವಂಶಿಕಾ ಅಂತಿದ್ದೆ. ಸೊ ನೋಡಿ ನನ್ನ ಲುಕ್ಕು. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ಕಿಡ್ಡೋಸ್ ಗ್ಯಾಂಗ್. ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಲ್ವಾ ಫ್ರೆಂಡ್ಸ್? ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ನೇಮ್ ರಿವೀಲು. ರೆಡಿ ಮಾಡಿಸ್ಕೊಂಬಗ್ಲೆ ಅಂತ ಹೇಳಿದ್ರೆ, ಆಯ್ತಮ್ಮ ಜಾಗ ಬಿಡಮ್ಮ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ರೆಡಿ ಆಗಿದ್ದಾಳೆ. ಸೊ ಅದಕ್ಕೆ ಅವರಪ್ಪ ಸೆಲ್ಫಿ ತೊಗೊತಿದ್ದಾರೆ. ನೋಡಿ ಈಗ ಆಲ್ಮೋಸ್ಟ್ ಫಂಕ್ಷನ್ನು ಒಂದು ಅರ್ಧ ಮುಗ್ದೋಗಿದೆ. ಸೊ ಇದು ಅಲ್ಲಲ್ಲೇ ಅಕ್ಕ ವಿಡಿಯೋ ಮಾಡಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಎಂಟೈರ್ ಫ್ಯಾಮಿಲಿ. ಥ್ಯಾಂಕ್ ಯು ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್. ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿ ಒನ್. ಸೊ ಇವರು ನನ್ನ ಸ್ಕೂಲ್ ಫ್ರೆಂಡ್ಸು, ಅಂದರೆ ಇಬ್ಬರು ಮಿಸ್ಸಿಂಗು. ಒಬ್ಬಳು ಅವರ ಮಮ್ಮಿನ ಕಳಿಸಿದ್ದಾಳೆ ದೀಪು ಅಂತ ಹೇಳಿ, ಅವಳು ಬರೋಕ್ಕಾಗಿಲ್ಲ ಅಂತ ಹೇಳಿ. ಮತ್ತು ಕುಟ್ಟಿ ಪಾಪುಗೆ ಹುಷಾರಿರಲಿಲ್ಲ ಅಂತ ಅವಳು ಬಂದಿರಲಿಲ್ಲ, ಅಂದರೆ ಕೈಗೇನೋ ಏಟಾಗಿತ್ತು ಅಂತ ಹೇಳಿ. ಸೊ ವಿಡಿಯೋ ಮಾಡಿಕೊಟ್ಟಿದ್ದು ನನ್ನ ಅಕ್ಕಂಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಇವ್ರು ತಾರಾಸಿಸ್, ಶ್ವೇತಾ, ಮಿಂಚು. ನಮ್ಮ ಹೂವಿಷ್ಕಾ ಅಂತೂ ನೋಡಿ, ಅದು ಡ್ರೆಸ್ ಚೇಂಜ್ ಮಾಡಾದ್ಮೇಲೆ ಇದೊಂದು ಡ್ರೆಸ್ ಹಾಕ್ಕೊಂಡಿದ್ದಾದ್ಮೇಲೆ ಮತ್ತೆ ಯಾವ ಡ್ರೆಸ್ಸು ಹಾಕಿಸ್ಕೊಳ್ಳೇ ಇಲ್ಲ ಅವಳು. ಈ ಡ್ರೆಸ್ಸಲ್ಲೇ ಇದ್ಲು ಲಾಸ್ಟ್ವರೆಗೂ. ತುಂಬಾ ಕಿರಿಕಿರಿ ಮಾಡ್ತಾಯಿದ್ಲು ಅವಳು. ನೋಡಿ
ನಂದಕ್ಕ ಎಷ್ಟೇ ನಿಲ್ಸಕ್ಕೆ ಹೋದ್ರು ಬೇರೆಯವ್ರ ಹತ್ರ ಹೋಗ್ತಾ ಇರಲಿಲ್ಲ, ಅಲ್ಲಿ ಫೋಟೋಗೆ ನಿಂತ್ಕೊತಾ ಇರಲಿಲ್ಲ. ಪಾಪು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು. ಕಿಟೋಸ್ ಗ್ಯಾಂಗಲ್ಲಿ ಸಿಂಚು ಮಿಸ್ಸಿಂಗು, ಅಂದರೆ ನಿರ್ಮಲಕ್ಕ, ಸತೀಶ್ ಬಾವ, ಸಿಂಚನ ಮಿಸ್ಸಿಂಗು. ಇವಳು ನನ್ನ ಕಾಲೇಜ್ ಫ್ರೆಂಡ್ ವನಿತಾ ಅಂತ ಹೇಳಿ. ಸೊ ನೋಡಿ, ದಿಸ್ ಇಸ್ ಮೈ ಗ್ಯಾಂಗ್. ಸೊ ನೋಡಿ, ರೈಟ್ ಸೈಡಿಂದ ಹೇಳ್ತೀನಿ. ಋತ್ವಿಕ್, ಮಾನ್ಸಿ, ಮೋನಿಶಾ, ಮಿಂಚು, ಕೀರ್ತನ, ವಿಸ್ಮಿತ್, ಅಭಯ್, ರುಹಿಕಾ, ತೇಕ್ಷಾ, ಆದವ್, ನಭನ್ಯು, ಆರ್ನಾ, ದಕ್ಷ್, ಶ್ರಿತಾ, ಇಷ್ಟು ಜನ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇದು ವರ್ಷನ್ ಜೊತೆ, ಅಂದರೆ ಸಮಾಜ್ ಸಿಸ್ಟರ್ ಮಗಳು, ರೂಪಕ್ಕನ ಮಗಳು, ಇರೋ ರೂಪಕ್ಕ ಅಂತ ಹೇಳಿ. ಅವ್ರ ಫೋಟೋಸ್ ತೊಗೊಂಡಿದ್ದಕ್ಕಿದೆ, ನಾನು ಯಾವುದೂ ಫೋಟೋಸ್ ವೀಡಿಯೋಸ್ ತೊಗೊಳಕ್ಕೆ ಆಗಿಲ್ಲ. ಸೊ ಫೈನಲಿ ನಾವು ಒಂದು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ, ಆನ್ ಸ್ಪಾಟ್ ಪ್ರಾಕ್ಟೀಸ್ ಮಾಡಿ ರೀಲ್ಸ್ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿ ಬಂತು ಅದು ಕೂಡ. ಸೊ ನಾವು ಎಲ್ಲ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೊರಟ್ವಿ. ಸೊ ಹೇಗಿತ್ತು ನನ್ನ ಮೇಕಪ್ ಆಗಿರಲಿ, ಸ್ಯಾರಿ, ಹೇರ್ ಸ್ಟೈಲ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಸೊ ನಾನು ಯಾಕೆ ಗೊತ್ತಾ ನಕ್ಕಿದ್ದು, ಆಚೆ ನಮ್ಮ ಭಾವ ಮತ್ತು ನಮ್ಮ ಅಣ್ಣ ಹಾಡು ಹೇಳ್ತಾಯಿದ್ರು. ಸೊ ನಾನು ಇಲ್ಲಿಂದನೇ ಗೆಸ್ ಮಾಡ್ತಾಯಿದ್ದೆ ಯಾರು ಅಂತ. ಸೊ ಇದು ನನ್ನ ಕಾಲೇಜ್ ಫ್ರೆಂಡ್ಸು, ಇವರೆಲ್ಲರೂ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ನಮ್ಮ ಅಣ್ಣ ಭಾವ ಹಾಡು ಹೇಳ್ತಾಯಿದ್ರು. ಸೊ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ. ಸೊ ಎಲ್ಲರೂ ಹೊರಡೋದಕ್ಕೆ ಪ್ಯಾಕ್ ಮಾಡಿ ರೆಡಿ ಆಗಿದ್ವಿ. ನಾನು ರೆಗ್ಯುಲರ್ ಪಾರ್ಲರ್ಗೆ ಹೇಳ್ತೀನಲ್ಲ, ಅವ್ರು ಬಂದಿರಲಿಲ್ಲ ಈ ಸಲ, ಬೇರೆಯವ್ರನ್ನ ಬುಕ್ ಮಾಡಿದ್ದೆ. ಅವರು ಬೇರೆ ಫಂಕ್ಷನಿಗೆ ಬುಕ್ ಆಗಿದ್ರು ಅಂತ ಹೇಳಿ. ಇದು ರೆಗ್ಯುಲರ್ ಪಾರ್ಲರ್ ಹತ್ರ ಇಸ್ಕೊಂಬಂದಿದ್ದು ಪಲ್ಲವಿ ಅಕ್ಕ ಅಂತ ಹೇಳಿ. ಮಾಟಿ ಮತ್ತು ಜಡೆಬಿಲೆ ಹಾಕ್ಕೊಂಡಿದ್ದೀನಲ್ಲ ಅದು. ಅಂದರೆ ಇವಾಗ ಬುಕ್ ಮಾಡಿರೋ ಹತ್ರ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರು. ಲಾಸ್ಟ್ ಮೂಮೆಂಟಲ್ಲಿ ಪಲ್ಲವಿ ಅಕ್ಕಂಗೆ ಕಾಲ್ ಮಾಡಿ, ಅವ್ರು ಯಾವುದೋ ಮದುವೆ ಫಂಕ್ಷನಲ್ಲಿದ್ದರು, ಆದರೂ ಅಡ್ಜಸ್ಟ್ ಮಾಡಿಕೊಂಡು ಯಾವುದೂ ಇಲ್ಲ ಅಂತ ಹೇಳ್ತಾಯಿದ್ರು. ಆದರೂ ಒಂದು ಸೆಟ್ ಎತ್ತಿಡ್ತೀನಿ ಬಾ ಅಂತ ಹೇಳಿ ಆನ್ ದ ವೇ ಹೋಗ್ತಾ ಅವರು ಒಂದು ಮದುವೆ ಫಂಕ್ಷನಲ್ಲಿ ಇದ್ರಲ್ಲ, ಅಲ್ಲಿ ಹೋಗಿ ಕಲೆಕ್ಟ್ ಮಾಡಿಕೊಂಡು ಹೋಗಿದ್ದಾಯಿತು. ಟೆನ್ಷನ್ ಆಗಿತ್ತು, ಲಾಸ್ಟ್ ಮಿನಿಟಲ್ಲಿ ಏನೆಲ್ಲ ಗಡಿಬಿಡಿ ಆಗುತ್ತೆ ಅಲ್ವಾ. ಸೊ ಫೈನಲಿ ಮನೆಗೆ ಬಂದ್ವಿ. ಸಿಂಚು ಈಸ್ ಇಯರ್, ಅಂದರೆ ಅಕ್ಕ ಬಾವ ಎಲ್ಲ ಬಂದರು. ಅಂದರೆ ಚೌಟ್ರಿಗೆ ಬಂದರು ಅವರು ನಾವು ಹೊರಡೋ ಅಷ್ಟೊತ್ತಿಗೆ. ಅಂದರೆ ಅಲ್ಲಿ ಬಾವನ್ ಕ್ಲೋಸ್ ರಿಲೇಟಿವ್ದು ಎಂಗೇಜ್ಮೆಂಟ್ ಇತ್ತು ಬ್ಯಾಂಗ್ಳೂರಲ್ಲಿ. ಸೊ ಅದು ಮುಗಿಸ್ಕೊಂಡು ಅವ್ರು ಇಲ್ಲಿಗೆ ಬಂದಿದ್ದು. ಸೊ ನೈಟ್ ಎಲ್ಲರೂ ಇಲ್ಲೇ ಒಟ್ಟಿಗೆ ಊಟ ಮಾಡಿ ಎಲ್ಲರೂ ಹೋಗೋಕ್ಕೆ ರೆಡಿ ಆದರು. ಅಂದರೆ ವಸಂತಣ್ಣ, ಕಾವ್ಯಕ್ಕೆ ಮೈಸೂರಿಗೆ ಹೋಗೋಕ್ಕೆ, ಕಿರಣಣ್ಣ, ಪುಷ್ಪಿತತ್ಗೆ, ಸತೀಶ್ ಬಾವ, ನಿರ್ಮಲಕ್ಕ ಅವರೆಲ್ಲ ಬ್ಯಾಂಗ್ಳೂರ್ಗೆ ಹೋಗೋಕ್ಕೆ ರೆಡಿ ಆದರು. ಸೊ ಇನ್ನೆಲ್ಲ ಮಿಕ್ದವರೆಲ್ಲ ಅಲ್ಲೇ ಪಾರ್ಟಿ ಹಾಲಿಂದನೇ ಹೋಗಿದ್ರು. ಸೊ ಇದು ನೆಕ್ಸ್ಟ್ ಡೇ ನಾನು ಪಾಪುಗೆ ಏನೆಲ್ಲ ಗಿಫ್ಟ್ ಬಂದಿದೆ ಅಂತ ನೋಡ್ತಾ ಇದ್ವಲ್ಲ ಅದು. ಸೊ ಇದು ಕಾವ್ಯ ಅಂತ ಹೇಳಿ ನನ್ನ ಫ್ರೆಂಡ್ ಆ್ಯಕ್ಚುಲಿ, ಅವ್ರು ಕೊಟ್ಟಿರೋದು. ಅಂದರೆ ಸ್ಟಿಚ್ ಮಾಡಿ ಒಂದು ಫ್ರಾಕ್ ಕೂಡ ಕೊಟ್ಟಿದ್ರು. ಆ ಫ್ರಾಕ್ನ ಹೂವಿಷ್ಕ ಎತ್ತಿಟ್ಕೊಂಬಿಟ್ಲು. ಅವಳು ಒಂದು ವೀಡಿಯೋ ಮಾಡೋಕ್ಕೂ ಕೊಡಲಿಲ್ಲ, ಅವಳು ಅದು ಎತ್ತಿಟ್ಕೊಂಬಿಟ್ಲು. ಬ್ಲೂ ಕಲರ್ ಸ್ಟಿಚ್ ಮಾಡಿ ಕೊಟ್ಟಿದ್ದು. ಸೊ ಅಂದರೆ ಸ್ಟಿಚ್ ಮಾಡಿ ಪಾಪುಗೋಸ್ಕರ ಕೊಟ್ಟಿದ್ದಾರೆ. ಅಂದರೆ ಬ್ಯಾಂಗಲ್ಲು, ಹೇರ್ ಬ್ಯಾಂಡು, ಹೇರ್ ಕ್ಲಿಪ್ಸು ಇಷ್ಟೆಲ್ಲ ಅವರು, ಮತ್ತು ಗಿಲ್ಕಿ ಇಷ್ಟೆಲ್ಲವೂ ಕೊಟ್ಟಿದ್ರು. ಮತ್ತು ಅವರಿಗೆ ಅಂದರೆ ಇಬ್ಬರು ಗಂಡು ಮಕ್ಕಳು ಆಯಿತಾ. ಸೊ ಏನೇ ಹೆಣ್ಮಕ್ಳದ್ದು ಆ್ಯಕ್ಸಸರೀಸ್ ಇದ್ದರು, ಡ್ರೆಸ್ಸಸ್ ಇದ್ದರು, ಅವ್ರಿಗೆ ಇಷ್ಟ ಆದರೆ ಶೇರ್ ಮಾಡ್ತಾರೆ ಮತ್ತು ಹೇಳ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಕಾವ್ಯ, ಹೀಗೆ ಇರಿ ಯಾವಾಗಲೂ. ಸೊ ನೋಡಿ, ಅದು ಕರೆಕ್ಟಾಗಿ ಕಾಣಿಸ್ಲಿಲ್ಲ ಅಂತ ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ನಾರ್ಮಲಾಗಿ ಎಲ್ಲ ಮಕ್ಳಿಗೂ ಹೇಗೆ ಬರುತ್ತೋ, ಅಂದರೆ ನಾಮಕರಣದಲ್ಲಿ ಬಟ್ಟೆಗಳು ಬಂದಿತ್ತು, ಬೆಳ್ಳಿ ಬಳೆ, ಕಾಲ್ಗೆಜ್ಜೆ, ಉಂಗುರ, ಚಿನ್ನದ ಉಂಗುರ ಇಷ್ಟೆಲ್ಲ ಬಂದಿತ್ತು. ಸೊ ನಾನು ನಿಮಗೆ ಫ್ರಾಕ್ಸ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮತ್ತು ಹೇಗಿತ್ತು ಈ ವ್ಲಾಗ್ ಅಂತ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ನಾವು ತುಂಬಾ ಟಯರ್ಡ್ ಆಗಿದ್ವಿ ಆಯಿತಾ ಗೈಸ್. ನಾಮಕರಣ ಎಲ್ಲ ಮುಗಿಸ್ಕೊಂಡು ಬಂದು ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಡೇನೇ ನಾವು ದೇವಸ್ಥಾನಗಳಿಗೆಲ್ಲ ಹೋಗೋಣ ಅಂತ ಹೇಳಿ ಹೊರಟ್ವಿ. ಮತ್ತು ನನ್ನ ಲುಕ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಿದ್ದೀನಿ. ಮತ್ತು ಸೊ ಮಕ್ಕಳೆಲ್ಲ ಹಾಡು ಹೇಳಿದ್ರಲ್ಲ, ನಿಮಗೆಲ್ಲ ಯಾವ ಹಾಡು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪೂರ್ತಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ.